ನಾವಿವತ್ತು ಇವಾಗ ಪಿಕ್ನಿಕ್ ಬಂದಿದೀವಿ. ಪಿಕ್ನಿಕ್ ಅಲ್ಲಿ ಈ ತರ ಇವರು ಒಂದು ಬ್ಯಾಗ್ ಸೇಲಿಗೆ ಹಾಕಿದ್ದಾರೆ. ನನ್ಗೆ ಇದು ತುಂಬಾ ಚೆನ್ನಾಗಿದೆ ಅನ್ಸ್ತು. ನೋಡೋಣ ಅವ್ರ ಹತ್ರ ಮಾತಾಡೋಣ. ಅವ್ರು ಹೇಗೆ ಇದು ಇಲ್ಲಿ ಕರ್ನಾಟಕದ ಒಂದು ವುಮೆನ್ಸ್ ಫೌಂಡೇಶನ್ ಇಂದ ಅವ್ರು ಇಲ್ಲಿ ಬ್ಯಾಗ್ ಎಲ್ಲ ತಂದು ಮಾರಾಟ ಮಾಡ್ತಾ ಇದ್ದಾರಂತೆ. ಸೊ ಅವ್ರ ಹತ್ರ ಕೇಳೋಣ, ಅವ್ರು ಎಲ್ಲಿಂದ ತರ್ತಾರೆ, ಹೇಗೆ ಎಲ್ಲ ಅಂತ ಅವ್ರ ಹತ್ರನೇ ಕೇಳೋಣ. ತಗೊಳ್ಳಿ. ನಮಸ್ಕಾರ. ಕನ್ನಡ ಸ್ವಲ್ಪ ಸ್ವಲ್ಪ ಗೊತ್ತು, so I'll speak in English. So this is a women's empowerment project called as samvitsudausa.org, and it was initiated by our Swamiji, and this project started in Chitrapur, Shirali, and all these products are handmade by women of rural Karnataka, and we would like your support. If you have time, go to our website samvitsudausa.org, and there are a lot of products even for you can give it for bulk order, and we are based out of North Brunswick and in Philadelphia, so feel free to go to our website and you can order. And thank you, Karnataka Cultural Organization, for letting us set up this stall and bringing this out in the open for all the people here. Thank you so much. ಥ್ಯಾಂಕ್ ಯು. ನಿಮ್ಮ ಹೆಸರು? ಕೋಮಲ್. ಕೋಮಲ್ ಅವರು ತುಂಬಾ ಚೆನ್ನಾಗಿ ನಮ್ಗೆ ಇದ್ರ ಬಗ್ಗೆ ತಿಳಿಸ್ಕೊಟ್ರು. ಥ್ಯಾಂಕ್ ಯು ಕೋಮಲ್ ಅವರೇ. ನೋಡಿ ಅವ್ರ ಪ್ರಾಡಕ್ಟ್ ಅಲ್ಲಿ ಎಷ್ಟು ಚೆನ್ನಾಗಿದೆ ಅಂತ. ನೀವು ಯಾರಿಗಾದ್ರೂ ಅರ್ಶಿನ ಕುಂಕುಮ ಕೊಡೋದಿದ್ರೆ ಅಥವಾ ಯಾರಿಗಾದ್ರೂ ಗಿಫ್ಟ್ ಕೊಡೋದಿದ್ರೆ ಈ ಪ್ರಾಡಕ್ಟ್ಸ್ ಗಳೆಲ್ಲ ತುಂಬಾ ಚೆನ್ನಾಗಿದೆ, ನೋಡ್ಬೋದು. ಸೊ ಇಲ್ಲಿ ನೋಡಿ, ಇವರು ಕರ್ನಾಟಕದಿಂದ ವುಮೆನ್ಸ್ ಎಂಪವರ್ಮೆಂಟ್ ಇಂದ ಮಾಡ್ತಾ ಇರುವಂತದ್ದು. ಅವರಿಗೆ ಸ್ವಾಮೀಜಿ ಅವ್ರ ಸಪೋರ್ಟ್ ಸಹ ಇದೆಯಂತೆ. ನೋಡಿ, ನೀವು ಹೋಗಿ ಇಲ್ಲಿ ಆನ್ಲೈನ್ www.samvisuda.org ಹೋಗಿ ನೀವು ಏನ್ ಮಾಡ್ಬೋದು, ಪರ್ಚೇಸ್ ಸಹ ಮಾಡ್ಬೋದು, ಶಾಪಿಂಗ್ ಅಲ್ಲೂ ಸಹ ಮಾಡ್ಬೋದು. ನೋಡಿ, ಆಕ್ಚುಲಿ ನಮ್ಮ ಕರ್ನಾಟಕದ ಏನೋ ಲೇಡೀಸ್ಗೆ ಇದೊಂಥರ ಸಪೋರ್ಟಿವ್ ಆಗಿಯೂ ಇರುತ್ತೆ. ಅಲ್ಲಿಂದ ಏನೋ ಬ್ಯಾಗ್ ಅನ್ನೆಲ್ಲ ಪ್ರಿಪೇರ್ ಮಾಡಿ ಇಲ್ಲಿ ತಂದು ಮಾರುವಂತದ್ದು. ನಮಗೂ ಒಂಥರ ದೇಸಿ ವಸ್ತುಗಳನ್ನ ನಾವು ಪರ್ಚೇಸ್ ಮಾಡಿ ನಮ್ಮವರಿಗೆ ನಾವು ಕೊಟ್ಟಾಗ ಅದೇನೋ ಒಂಥರ ಆ ಒಂದು ನಮ್ಮ ಕಲ್ಚರಲ್ ಒಂಥರ ಟ್ರೆಡಿಷನ್ ಬೇರೆ ಇರುತ್ತೆ. ನೀವು ಸಹ ಇಲ್ಲಿ ಬಂದ್ರೆ ಪರ್ಚೇಸ್ ಮಾಡಿ, ಬಲ್ಕಲ್ಲಿ ಪರ್ಚೇಸ್ ಮಾಡಿ. ನಾವು ಹೇಗಿದ್ರು ನಾವು ಅಷ್ಟು ಕುಂಕುಮ ಕೊಡುವಂಥದ್ದು, ಗಿಫ್ಟ್ ಕೊಡುವಂಥದ್ದು ಇದ್ದೇ ಇರುತ್ತೆ. ಇದನ್ನೇ ನಾವು ಕೊಟ್ರೆ ನಮ್ಗೂ ಸಹ ಖುಷಿ, ಬಂದವರಿಗೆ ತಗೊಂಡವರಿಗೂ ಸಹ ಖುಷಿ ಇರುತ್ತೆ. ಅವ್ರು ಹೇಳಿದ್ರು ಮುರುಡೇಶ್ವರದ ಹತ್ರ ಇದು ತಯಾರಾಗುತ್ತೆ ಅಂತ ಅಂತ ಹೇಳಿ. ಅಂದ್ರೆ ಶಿರಾಲಿ ಅನ್ನೋ ಪ್ಲೇಸ್ ಅಲ್ಲಿ ತಯಾರಾಗುತ್ತೆ. ಅಲ್ಲಿ ಅಂದ್ರೆ ಅಲ್ಲಿ ಜನರಿಗೆ ಅಂದ್ರೆ ಸ್ತ್ರೀಶಕ್ತಿ ಗುಂಪುಗಳೆಲ್ಲ ಸೇರಿ ಇದನ್ನ ಮಾಡ್ತಾ ಇದ್ದಾರೆ. ಒಂದಿಷ್ಟು ಸ್ತ್ರೀಯರ ಗುಂಪುಗಳು ಸೇರಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಅವರು. ಅವರಿಗೆ ಎಜುಕೇಶನ್ ಇಲ್ಲ, ಮತ್ತೆ ಏನು ಇದರಿಂದ ಈ ಒಂದು ಕಸಬಿನ ಮೂಲಕ ಅವರಿಗೂ ಉದ್ಯೋಗ ಸಿಕ್ಕಿದಾಗ ಆಗುತ್ತೆ ಅಂತ ಹೇಳಿದ್ರು. ನಾವು ಊರಲ್ಲಿ ಹೋದಾಗ ನೋಡ್ಬೋದು, ಸ್ತ್ರೀ ಶಕ್ತಿ ಗುಂಪುಗಳು ಅವರೆಲ್ಲ ಸೇರಿ ಇಂತಹ ಒಂದು ಪ್ರಾಡಕ್ಟ್ ಗಳನ್ನೆಲ್ಲ ಮಾಡ್ತಾರೆ. ನಾನು ನೋಡಿದ್ದೀನಿ. ಏನು ಹೇಳಿ, ಈ ಊದ್ಬತ್ತಿಗಳನ್ನೆಲ್ಲ ತಯಾರು ಮಾಡುವಂಥದ್ದು ಅಥವಾ ಗೇರ್ ಬೀಜಗಳನ್ನ ಒಡೆಯುವಂಥದ್ದು, ಇಂಥದನ್ನೆಲ್ಲ ಮಾಡ್ತಾರೆ. ಸೊ ಇವರು ಹ್ಯಾಂಡ್ ಮೇಡ್ ಬ್ಯಾಗ್ ಗಳನ್ನ ತಯಾರಿಸ್ತಾರಂತೆ. ಅದನ್ನ ಪರ್ಚೇಸ್ ಮಾಡಿ ಇಲ್ಲಿ ತಂದು ಅವರು ನಮ್ಮವರಿಗೆ ಮಾರಾಟ ಮಾಡ್ತಾರೆ. ಇದನ್ನ ಇಂತಹ ಪಿಕ್ನಿಕ್ ಪ್ಲೇಸ್ ಗಳಲ್ಲಿ ಅಥವಾ ಯಾವ್ದಾದ್ರು ಫಂಕ್ಷನ್ ಗಳಲ್ಲಿ ಇದರಲ್ಲಿ ಇಟ್ಬಿಟ್ಟು ಇದನ್ನ ಮಾರಾಟ ಮಾಡ್ತಾರೆ. ಸೊ ಇದೊಂದು ಒಳ್ಳೆ ಒಂದು ಉದ್ಯೋಗ ಅಂತ ನಾನು ಹೇಳ್ತೀನಿ. ಯಾಕಂತ ಹೇಳಿದ್ರೆ ಇಲ್ಲಿ ಇವರಿಗೂ ಸಹ ಲಾಭ ಆದಾಗ ಆಗುತ್ತೆ, ಮತ್ತೆ ಅಲ್ಲಿ ಇರುವಂತಹ ನಮ್ಮ ಮಹಿಳೆಯರಿಗೂ ಸಹ ಉದ್ಯೋಗ ಸಿಕ್ಕಿದಾಗ ಆಗುತ್ತೆ. ಇದೊಂದು ಒಳ್ಳೆ ಪ್ರಯತ್ನ ಅಂತ ನಾನು ಹೇಳ್ತಾ ಇರೋದು. ಎಲ್ಲರೂ ಸಪೋರ್ಟ್ ಮಾಡಿ ಮತ್ತೆ ಪರ್ಚೇಸ್ ಮಾಡಿ, ಇನ್ನು ಜಾಸ್ತಿ ಇಂತಹದ್ದು ಬರಲಿ, ನಮಗೂ ಸಹ ದೇಶದ ವಸ್ತುಗಳು ಇಲ್ಲಿ ಇನ್ನೂ ಜಾಸ್ತಿ ಸಿಗುವಂತಾಗ್ಲಿ ಅಂತ ನನ್ನ ಒಂದು ಹಾರೈಕೆ. ನೋಡಿ, ಇವರು ಸಹ ಆ ವಿಷಯದ ಬಗ್ಗೆನೇ ಎಕ್ಸ್ಪ್ಲನೇಷನ್ ಕೊಡ್ತಾ ಇರುವಂಥದ್ದು. ಅದೇ ಶಿರಾಲಿಯಲ್ಲಿರುವಂತಹ ಮಹಿಳೆಯರು ಹೇಗೆ ಪ್ರಿಪೇರ್ ಮಾಡ್ತಾರೆ ಅನ್ನೋದನ್ನ ಕೇಳಿ. Used to get intimidated to even talk to me because they didn't have any confidence. There's no income, no education. Now we have a school, high school there, which is free education for all the kids. Plus, mostly are farmers. So the farmers, instead of giving them just loan and money, we've trained them on how to grow and what to grow, and also given them equipment. So they now grow surplus and they export it to Dubai. And the women folk, they make these products and we bring it here, we sell it and we send the money back to them. So now the village has been transformed. The whole, when I go there, I can speak to these kids in English, they even speak Sanskrit. And it's really... ಥ್ಯಾಂಕ್ ಯು ಎಲ್ಲರಿಗೂ. ನಮ್ಮೆ ಬನ್ನಿ, ಪರ್ಚೇಸ್ ಮಾಡಿ. ಥ್ಯಾಂಕ್ ಯು.